ಅಪೋಕ್ಯಾಲಿಪ್ಸ್ ಸಮಯದಲ್ಲಿ ಲಾಸ್ ವೇಡಿಯೋಸ್ ಒಬ್ಬ ಮಹಿಳೆ ಸೋಂಬಿ ವೈರಸ್ನೊಂದಿಗೆ ಹೋರಾಡುತ್ತಾ ಅದೇ ಜೊಂಬಿಯನ್ನು ಯೂಸ್ ಮಾಡಿಕೊಂಡು ಮರುಭೂಮಿಯಲ್ಲಿ ತನ್ನ ಡೆಸ್ಟಿನೇಷನ್ಗೆ ತಲುಪಲು ಪ್ರಯತ್ನ ಮಾಡುವುದೇ ಈ ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಕಾಲಿನ್ ಮಿನಿಹಾನ್. ಈ ಚಿತ್ರದಲ್ಲಿ ಬ್ರಿಟಾನಿ ಅಲೆನ್, ಜುವಾನ್ ರೈಡಿಂಗರ್, ಮೆರ್ವಿನ್ ಮೊಂಡೆಸಿರ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಡ್ರಾಮಾ, ಹಾರರ್, ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 5.5 ಮತ್ತು ರಾಟನ್ ಟೊಮೊಟೊದಲ್ಲಿ 67% ಸ್ಕೋರ್ ಮಾಡಿದೆ ಮತ್ತು 39% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಪಾಳುಬಿದ್ದ ನಗರವನ್ನು ತೋರಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಎಲ್ಲವೂ ಚದುರಿ ಹೋಗಿತ್ತು, ರಸ್ತೆ ನಿರ್ಜನವಾಗಿತ್ತು. ಜೊಂಬಿ ವೈರಸ್ನ ನಾಶದಿಂದಾಗಿ ಪ್ರಪಂಚದ ಹೆಚ್ಚಿನ ಜನ ನಂಬರ್ ಈಗ ಜೊಂಬಿಗಳಾಗಿ ಮಾರ್ಪಟ್ಟಿದೆ. ಇದರ ನಂತರ ನಮಗೆ ದಂಪತಿಗಳನ್ನು ತೋರಿಸಲಾಗಿದೆ. ಅವರ ಹೆಂಡತಿಯ ಹೆಸರು ಮೋಲಿ. ಅವರು ತಮ್ಮ ಫ್ರೆಂಡ್ ನನ್ನು ಭೇಟಿಯಾಗಲು ತಮ್ಮ ಕಾರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿದ್ದರು. ಅವನು ಅವರನ್ನು ಇಲ್ಲಿಂದ ಮೆಕ್ಸಿಕೋಕ್ಕೆ ಕರೆದೊಯ್ಯುತ್ತಾನೆ, ಏಕೆಂದರೆ ಮೆಕ್ಸಿಕೋ ಮಾತ್ರ ಅಂತಹ ಸ್ಥಳವಾಗಿದೆ ಅಲ್ಲಿ ಜೊಂಬಿ ವೈರಸ್ ಮತ್ತು ಅವರ ದಾಳಿ ಇನ್ನೂ ಸಂಭವಿಸಿಲ್ಲ. ಆ ಸ್ಥಳ ಸಂಪೂರ್ಣ ಸುರಕ್ಷಿತವಾಗಿದೆ. ಆದ್ದರಿಂದ ಈಗ ಈ ಜನರು ನಿರಂತರವಾಗಿ ಹೆಚ್ಚಿನ ವೇಗದಲ್ಲಿ ಮುಂದೆ ಸಾಗುತ್ತಿದ್ದರು, ಏಕೆಂದರೆ ಅವರು ಆದಷ್ಟು ಬೇಗ ವಿಮಾನ ನಿಲ್ದಾಣವನ್ನು ತಲುಪಬೇಕು. ಆದರೆ ಬಹಳ ದೂರದ ಪ್ರಯಾಣದಿಂದಾಗಿ ಮೂಲಿಯ ಆರೋಗ್ಯವು ಹದಗೆಡುತ್ತದೆ. ಅದಕ್ಕಾಗಿಯೇ ಅವರು ತಮ್ಮ ಕಾರನ್ನು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸುತ್ತಾರೆ. ನಾವು ವಿಮಾನ ನಿಲ್ದಾಣದ ಮೊದಲು ಕಾರು ನಿಲ್ಲಿಸಬಾರದಿತ್ತು ಅಂತ ಮೂಲಿಯ ಪತಿ ಹೇಳ್ತಾರೆ. ನಾವು ಇಲ್ಲಿಂದ ದೂರ ಹೋಗಬೇಕು. ಆದರೆ ಅವನು ಕಾರನ್ನು ಸ್ಟಾರ್ಟ್ ಮಾಡಿದಾಗ ಅದು ಸ್ಟಾರ್ಟ್ ಆಗುವುದಿಲ್ಲ, ಏಕೆಂದರೆ ಕಾರಿನ ಒಂದು ಟೈರ್ ಮರಳಿನಲ್ಲಿ ಸಿಲುಕಿಕೊಂಡಿತ್ತು. ಇದು ಸಾಕಷ್ಟು ಪ್ರಯತ್ನದ ನಂತರವೂ ಹೊರಬರುವುದಿಲ್ಲ. ಇಬ್ಬರು ಇಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಇಬ್ಬರು ಜಗಳವಾಡ್ತಾರೆ, ಏಕೆಂದರೆ ಅವರು ಒಬ್ಬರನ್ನೊಬ್ಬರು ದೂಷಿಸುತ್ತಿದ್ದರು. ಅದು ನಿನ್ನಿಂದಾಗಿ ಸಂಭವಿಸಿತು ಅಂತ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರೆ. ಅದರ ನಂತರ ಮೂಲಿಯ ಪತಿ ಅವರು ಹೋಗುತ್ತಿದ್ದ ತನ್ನ ಫ್ರೆಂಡ್ ನನ್ನು ಕರೆಯುತ್ತಾನೆ. ಆದರೆ ಸಂಭಾಷಣೆಯ ಮೊದಲು ಸಿಗ್ನಲ್ಗಳು ಕಟ್ ಆಗಿ ಹೋಗುತ್ತವೆ. ಇದರಿಂದಾಗಿ ಕರೆ ಕಟ್ ಆಗಿತ್ತು. ತದನಂತರ ಅವರ ಮುಂದೆ ಒಬ್ಬ ವ್ಯಕ್ತಿ ತಮ್ಮ ಕಡೆಗೆ ಬರುತ್ತಿರುವುದನ್ನು ಮೂಲಿ ನೋಡ್ತಾಳೆ. ಅದರ ಬಗ್ಗೆ ಯೋಚಿಸಿದ ನಂತರ ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಆದರೆ ಜೊಂಬಿ ಅಂತ ಅವರು ಕಂಡುಕೊಂಡರು. ಅವರನ್ನು ಕೊಲ್ಲಲು ನಿರಂತರವಾಗಿ ಅವರ ಕಡೆಗೆ ಹೋಗುತ್ತಿದ್ದರು. ಅವನನ್ನು ನೋಡಿದ ನಂತರ ಮೂಲಿಯ ಪತಿ ಕಾರಿನಿಂದ ಬಂದೂಕನ್ನು ತೆಗೆದುಕೊಳ್ತಾನೆ. ಅಷ್ಟರಲ್ಲಿ ಆತನ ಮೊಬೈಲ್ ಕೂಡ ಅಲ್ಲೇ ಬಿದ್ದಿದೆ. ಆದರೆ ಅವನು ಅದರತ್ತ ಗಮನ ಹರಿಸುವುದಿಲ್ಲ ಮತ್ತು ಅವನು ನಿರಂತರವಾಗಿ ಜೊಂಬಿ ಮೇಲೆ ಗುಂಡು ಹಾರಿಸುತ್ತಿದ್ದನು. ಇದರಿಂದ ಗಾಯಗೊಂಡು ಕೆಳಗೆ ಬಿದ್ದಿದ್ದಾರೆ. ಆಗ ನಾವಿಬ್ಬರು ಜೊಂಬಿಯನ್ನು ಕೊಂದಿದ್ದೇವೆ ಅಂತ ಬಹಳ ಸಂತೋಷಪಟ್ಟರು. ಆದರೆ ಆತ ಸತ್ತಿರಲಿಲ್ಲ, ಬದುಕಿದ್ದ. ಅವನು ಮತ್ತೆ ಎದ್ದು ಅವರ ಕಡೆಗೆ ಚಲಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನನ್ನು ನೋಡಿದ ನಂತರ ಮೂಲಿಯ ಪತಿ ಅವನಿಗೆ ಮತ್ತೆ ಗುಂಡು ಹಾರಿಸ್ತಾನೆ. ಅದು ಅವನ ಕಿವಿಗೆ ಬಡಿಯುತ್ತದೆ. ಆದರೆ ಅವನು ಇನ್ನು ಮುಂದೆ ಸಾಗುತ್ತಿದ್ದನು ಮತ್ತು ಈಗ ಅವನ ಬಂದೂಕಿನ ಗುಂಡುಗಳು ಸಹ ಮುಗಿದಿವೆ. ಅದಕ್ಕೆ ಮತ್ತೆ ಕಾರಿನಲ್ಲಿ ಬಂದು ಕೂರಬೇಕು. ಈಗ ಅವರು ಜೊಂಬಿ ಇಲ್ಲಿಂದ ಹೋಗುವುದನ್ನು ಕಾಯಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವನು ಹೋಗುತ್ತಿರಲಿಲ್ಲ. ಅವರನ್ನು ಕೊಲ್ಲಲು ಅವರು ದೀರ್ಘಕಾಲದವರೆಗೆ ಅವರ ಕಾರಿನ ಸುತ್ತಲೂ ಹೋಗುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಇಲ್ಲಿ ರಾತ್ರಿಯಾಯಿತು. ಆದರೆ ಅವನು ಇನ್ನೂ ಹೊರಗೆ ನಿಂತು ಕಿಟಕಿಯ ಮೂಲಕ ಅವರನ್ನು ನೋಡುತ್ತಿದ್ದನು. ವಾಸ್ತವವಾಗಿ ಮೂಲಿಯ ಗಂಡನ ದೊಡ್ಡ ತಪ್ಪು ಅಂತ ಮೊಬೈಲ್ ಹೊರಗೆ ಹಾಕ್ತಾರೆ. ಅವನು ಎತ್ತಿಕೊಳ್ಳಲಿಲ್ಲ ಮತ್ತು ಈಗ ಅವರು ಹೇಗಾದರೂ ಮೊಬೈಲ್ ಪಡೆಯಬೇಕಾಯಿತು. ಅವರು ಕಾರಿನ ಬೆಳಕನ್ನು ಆನ್ ಮಾಡ್ತಾರೆ ಮತ್ತು ಜೊಂಬಿ ಹೊರಗೆ ಇಲ್ಲ ಅಂತ ಅವರು ನೋಡ್ತಾರೆ. ಆಗ ಮೂಲಿ ರಹಸ್ಯವಾಗಿ ಹೊರಬರುತ್ತಾಳೆ ಮತ್ತು ಅಂತಿಮವಾಗಿ ಅವಳು ಮೊಬೈಲ್ ತಲುಪಿದ್ದಳು. ಆದರೆ ಆಕೆಯ ಪತಿ ಹಿಂದೆ ಇದ್ದಾಗ ಜೊಂಬಿ ಇಲ್ಲಿಗೆ ಬಂದು ಅವನ ಮೇಲೆ ದಾಳಿ ಮಾಡ್ತಾನೆ ಮತ್ತು ಮೂಲಿಯ ಗಂಡನನ್ನು ಕಚ್ಚಿ ಕೊಂದು ಹಾಕಿದ್ದ. ಮೂಲಿ ಅವರ ಸಾವಿನಿಂದ ತುಂಬಾ ದುಃಖಿತರಾಗಿದ್ದಾರೆ. ಆದರೆ ಅವಳು ತನ್ನ ಜೀವವನ್ನು ಉಳಿಸಬೇಕಾಗಿತ್ತು. ಅದಕ್ಕೆ ತನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗುತ್ತಾಳೆ. ಮರುದಿನ ಬೆಳಿಗ್ಗೆ ಅವಳು ತನ್ನ ಫ್ರೆಂಡ್ನಿಗೆ ಕರೆ ಮಾಡಿದಳು. ವಿಮಾನ ನಿಲ್ದಾಣದಲ್ಲಿ ಅವರಿಗಾಗಿ ಕಾಯುತ್ತಿದ್ದ. ಕಾರು ಹಾಳಾಗಿದೆ ಅಂತ ಮೂಲಿ ಹೇಳ್ತಾರೆ. ಹಾಗಾಗಿ ನಾನು ಬರಲು ಸಮಯ ಹಿಡಿಯುತ್ತದೆ. ಆದ್ದರಿಂದ ನೀವು ನನಗಾಗಿ ಕಾಯಬೇಕು. ಇದನ್ನು ಕೇಳಿ ಅವನಿಗೆ ಕೋಪ ಬಂತು. ಅದಕ್ಕೆ ಮೂಲಿಯ ಫೋನ್ ಕಟ್ ಮಾಡ್ತಾನೆ. ಅದಕ್ಕೆ ಕಾಲ್ನಡಿಗೆಯಲ್ಲೇ ಮುಂದೆ ಸಾಗಬೇಕಿತ್ತು. ಇಂಟರ್ನೆಟ್ ನಲ್ಲಿ ಅಲ್ಲಿ ನಡೆಯಲು 36 ಮೈಲುಗಳಷ್ಟು ದೂರವಿದೆ ಅಂತ ಅವಳು ನೋಡ್ತಾಳೆ. ಆದರೆ ಏನೇ ಆಗಲಿ ನಾನು ಅಲ್ಲಿಗೆ ತಲುಪುತ್ತೇನೆ ಅಂತ ನಿರ್ಧರಿಸಿದ್ದಳು. ಆದ್ದರಿಂದ ಅವಳು ಮುಂದೆ ನಡೆಯಲು ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ನಡೆದ ನಂತರ ಅವಳು ಇಲ್ಲಿಂದ ಕೆಲವು ವಿಮಾನಗಳು ಹಾರುತ್ತಿರುವುದನ್ನು ನೋಡ್ತಾಳೆ. ಅವರನ್ನು ನೋಡಿ ಮೂಲಿ ತುಂಬಾ ನಿರಾಶೆಗೊಂಡಳು, ಏಕೆಂದರೆ ಈಗ ವಿಮಾನ ನಿಲ್ದಾಣಕ್ಕೆ ಹೋಗುವುದು ವ್ಯರ್ಥ ಅಂತ ಅವಳು ತಿಳಿದಿದ್ದಳು, ಏಕೆಂದರೆ ವಿಮಾನಗಳು ಈಗಾಗಲೇ ಇಲ್ಲಿಂದ ಹೋಗಿವೆ. ಆದರೆ ಅವಳು ಇನ್ನು ಮುಂದೆ ಸಾಗುತ್ತಾಳೆ. ರಾತ್ರಿಯಲ್ಲಿ ಅವಳು ಒಂದು ಸ್ಥಳಕ್ಕೆ ಬೆಂಕಿ ಹಚ್ಚಿ ಕುಳಿತುಕೊಳ್ಳುತ್ತಾಳೆ. ಈ ನಡುವೆ ಮಗನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಳು ಮತ್ತು ಅದೇ ಆಲೋಚನೆಯೊಂದಿಗೆ ಅವಳು ನಿದ್ರಿಸ್ತಾಳೆ. ಈ ಮಧ್ಯೆ ಜೊಂಬಿ ಮತ್ತೆ ಇಲ್ಲಿಗೆ ಬಂದು ಮೂಲಿಯ ಮೇಲೆ ದಾಳಿ ಮಾಡ್ತಾನೆ. ಅದಕ್ಕಾಗಿಯೇ ಅವಳು ತನ್ನ ವಸ್ತುಗಳನ್ನು ಎತ್ತಿಕೊಳ್ಳುತ್ತಾಳೆ ಮತ್ತು ಎಲ್ಲ ಮೊದಲ ಜೊಂಬಿಯ ದಾಳಿ. ತದನಂತರ ಅವಳು ಅಲ್ಲಿಂದ ಓಡಿ ಬಂಡೆಯ ಮೇಲೆ ಏರುತ್ತಾಳೆ. ಎಲ್ಲಿಗೆ ಬರಲಾಗಲಿಲ್ಲ. ಮರುದಿನ ಬೆಳಿಗ್ಗೆ ಜೊಂಬಿ ಇನ್ನೂ ಬಂಡೆಯ ಕೆಳಗೆ ಇರುವುದನ್ನು ಅವಳು ನೋಡ್ತಾಳೆ. ಅಂದರೆ ಅದು ಅವಳ ಹತ್ತಿರದಲ್ಲಿದೆ. ಯಾರು ಅವಳ ಬಳಿಗೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ಅವಳು ತನ್ನ ವಸ್ತುಗಳನ್ನು ತೆಗೆದುಕೊಂಡು ಮತ್ತೆ ಇಲ್ಲಿಂದ ಓಡಿ ಹೋಗಲು ಸ್ಟಾರ್ಟ್ ಮಾಡ್ತಾಳೆ. ಜೊಂಬಿ ಕೂಡ ಅವಳನ್ನು ಫಾಲೋ ಮಾಡುತ್ತದೆ. ಆದರೆ ಅವನು ನಿಧಾನವಾಗಿ ನಡೆಯುತ್ತಿದ್ದನು. ಆದ್ದರಿಂದ ಅವನು ಅವಳನ್ನು ಸುಲಭವಾಗಿ ತಲುಪಲು ಸಾಧ್ಯವಾಗಲಿಲ್ಲ. ಆದರೆ ಮೂಲಿ ಒಂದು ಸ್ಥಳದಲ್ಲಿ ನಿಲ್ಲಿಸಿದಾಗ ಅವನು ಮತ್ತೆ ಅವಳ ಬಳಿಗೆ ಬರಲು ಸ್ಟಾರ್ಟ್ ಮಾಡ್ತಾನೆ. ಈಗ ಅವಳು ಅವನನ್ನು ಕಲ್ಲಿನಿಂದ ಹೆದರಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಅವನು ಅವಳನ್ನು ನಿರ್ಲಕ್ಷಿಸಿ ಅವಳ ಕಡೆಗೆ ಹೋಗುತ್ತಿದ್ದ.
ಮಲಗಿದ್ದನು ಮತ್ತು ಇಲ್ಲಿ ಮತ್ತೆ ರಾತ್ರಿಯಾಗಿದೆ. ಅದಕ್ಕೆ ಮೂಲಿ ಬಂಡೆಯೊಂದರ ಬಳಿ ಬೆಂಕಿ ಹಚ್ಚಿ ಕೂರುತ್ತಾಳೆ, ಏಕೆಂದರೆ ಜೊಂಬಿ ಬಂಡೆಗೆ ಬರಲು ಸಾಧ್ಯವಿಲ್ಲ ಅಂತ ಅವಳು ತಿಳಿದಿದ್ದಳು. ಹಾಗಾಗಿ ಆಕೆ ಇಲ್ಲಿ ಸುರಕ್ಷಿತವಾಗಿದ್ದಾರೆ. ಈಗ ಮರುದಿನ ಬೆಳಿಗ್ಗೆ ಅವಳಿಗೆ ಮತ್ತೆ ಅವಳ ಫ್ರೆಂಡ್ ನಿಂದ ಕರೆ ಬರುತ್ತದೆ. ನಾಳೆ ಬೆಳಗಿನ ತನಕ ಅವಳಿಗೆ ಸಮಯ ಕೊಡ್ತಾನೆ. ನಾಳೆ ಬೆಳಿಗ್ಗೆ ವಿಮಾನ ನಿಲ್ದಾಣಕ್ಕೆ ಬಂದರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ನಿನ್ನನ್ನು ಬಿಟ್ಟು ಇಲ್ಲಿಂದ ಹೋಗುತ್ತೇವೆ. ಇದರರ್ಥ ಅಲ್ಲಿಂದ ಹೊರಬಂದು ಅವಳ ಪ್ರಾಣ ಉಳಿಸಲು ಅವಳಿಗೆ ಇನ್ನೂ ಅವಕಾಶವಿದೆ. ಅದಕ್ಕಾಗಿಯೇ ಅವಳು ಮತ್ತೆ ಮುಂದೆ ಸಾಗಲು ಸ್ಟಾರ್ಟ್ ಮಾಡ್ತಾಳೆ. ಆದರೆ ಜೊಂಬಿ ಇನ್ನೂ ಅವಳನ್ನು ಬೆನ್ನಟ್ಟಲು ಬಿಡುವುದಿಲ್ಲ. ಅವಳ ಆಹಾರ ಮತ್ತು ಪಾನೀಯ ವಸ್ತುಗಳು ಮುಗಿದಿದ್ದವು. ಇದರಿಂದಾಗಿ ಆಕೆ ದುರ್ಬಲಳಾಗುತ್ತಿದ್ದಳು. ಅಲ್ಲದೆ ಸಾಕಷ್ಟು ನೀರಿನ ಕೊರತೆ ಉಂಟಾಗಿದೆ. ಇದರೊಂದಿಗೆ ಸೂರ್ಯನ ಬೆಳಕು ಹೆಚ್ಚಾಗುತ್ತಿತ್ತು. ಅವಳಿಗೆ ಇಲ್ಲಿ ನಿಲ್ಲಲಾಗಲಿಲ್ಲ, ಏಕೆಂದರೆ ಜೊಂಬಿ ಅವಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಅವಳನ್ನು ಕೊಲ್ಲುತ್ತದೆ. ಆದರೆ ದಣಿದ ಕಾರಣ ಅವಳ ಕಣ್ಣುಗಳು ಮುಚ್ಚಲು ಸ್ಟಾರ್ಟ್ ಮಾಡ್ತವೆ. ತದನಂತರ ಬಹಳ ದೊಡ್ಡ ಮರಳು ಬಿರುಗಾಳಿ ಇಲ್ಲಿಗೆ ಬರುತ್ತದೆ. ಇದರಲ್ಲಿ ಅವಳು ಜೊಂಬಿನೊಂದಿಗೆ ಸಿಲುಕಿಕೊಳ್ಳುತ್ತಾಳೆ ಮತ್ತು ಅವಳು ಪ್ರಜ್ಞಾಹೀನಳಾದಳು. ನಂತರ ಅವಳಿಗೆ ಪ್ರಜ್ಞೆ ಬಂದಾಗ ಅಲ್ಲಿಂದ ಒಂದು ಕಾರು ಹಾದು ಹೋಗುತ್ತಿತ್ತು. ಅವಳು ಅವರನ್ನು ಕರೆದು ನಿಲ್ಲಿಸ್ತಾಳೆ ಮತ್ತು ಇಬ್ಬರು ಜನರು ಅದರಿಂದ ಹೊರಬರ್ತಾರೆ. ಮೊದಮೊದಲು ಮೂಲಿಗೆ ಕುಡಿಯಲು ನೀರು ಕೊಡ್ತಾರೆ. ನಂತರ ನಾನು ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ನಾನು ಇಲ್ಲಿಂದ ಹೊರಬರಲು ಸಾಧ್ಯ. ಆದ್ದರಿಂದ ದಯವಿಟ್ಟು ನನ್ನನ್ನು ಈಗಲೇ ಕರೆದುಕೊಂಡು ಹೋಗು. ಹಾಗಾಗಿ ಈಗ ಮೂಲಿಯನ್ನು ಕಾರಿನಲ್ಲಿ ಕೂರಿಸ್ತಾರೆ. ಅವಳ ಬಳಿ ತನ್ನ ಬ್ಯಾಗ್ ಇಲ್ಲದಿರುವುದನ್ನು ನೋಡ್ತಾಳೆ. ನಾನು ಜ್ಞಾನ ತಪ್ಪಿದ ಜಾಗದಲ್ಲಿ ಅದು ಬಿದ್ದಿರಬೇಕು ಅಂತ ಅವಳು ಹೇಳ್ತಾರೆ. ಆದುದರಿಂದ ಈಗ ಇವರಿಬ್ಬರು ಅವಳ ಬ್ಯಾಗ್ ತೆಗೆದುಕೊಳ್ಳಲು ಹೋಗ್ತಾರೆ. ಮೂಲಿ ಕಾರಿನಲ್ಲಿ ರಕ್ತದ ಕಲೆಗಳನ್ನು ನೋಡ್ತಾಳೆ. ಇವರಿಬ್ಬರು ಸಭ್ಯ ಜನರಲ್ಲ, ಆದರೆ ಕೊಲೆಗಾರರು ಅಂತ ಅವಳು ಅರ್ಥ ಮಾಡಿಕೊಂಡಳು. ಅವಳಿಗೆ ಭಯವಾಯಿತು. ನಂತರ ಈ ಇಬ್ಬರು ಹುಡುಗರು ಕಾರಿನಲ್ಲಿ ಹಿಂತಿರುಗುತ್ತಾರೆ ಮತ್ತು ನಾವು ಕೂಡ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂತ ಮೂಲಿಗೆ ಹೇಳಿ, ಹಾಗಾಗಿ ಅಲ್ಲಿಗೆ ಹೋಗುವ ದಾರಿಯನ್ನು ತಿಳಿಸಿ. ಅವಳಿಗೆ ಇಷ್ಟವಿಲ್ಲದಿದ್ದರೂ ಅವಳಿಗೆ ದಾರಿ ಹೇಳಬೇಕು. ಅದರ ನಂತರ ಅವರು ಅವಳನ್ನು ಕಾರಿನಿಂದ ಹೊರಗೆ ತಂದು ಕೊಲ್ಲಲು ಸ್ಟಾರ್ಟ್ ಮಾಡ್ತಾರೆ. ಚಾಕುವನ್ನು ಹೊರತೆಗೆಯುವ ಮೂಲಕ ಅವರು ಆಕೆಯ ಜೀವವನ್ನು ತೆಗೆಯಲಿದ್ದಾರಂತೆ. ಆಗ ಮೂಲಿ ಜೋರಾಗಿ ಕಿರುಚಲು ಸ್ಟಾರ್ಟ್ ಮಾಡ್ತಾಳೆ. ಅವಳ ಕಿರುಚಾಟದೊಂದಿಗೆ ಮರಳು ಹೋಗುತ್ತದೆ. ಅಲ್ಲಿ ಒಂದು ಹೋರಾಟ ನಡೆಯಿತು ಮತ್ತು ಮುಂದಿನ ಕ್ಷಣ ಅದೇ ಜೊಂಬಿ ಅದರಿಂದ ಹೊರಬರುತ್ತದೆ. ಬಹುದಿನಗಳಿಂದ ಮೂಲಿಯ ಹಿಂದೆ ಯಾರು ಇದ್ದರು ಮತ್ತು ಅವರು ಚಂಡಮಾರುತದಲ್ಲಿ ಪ್ರಜ್ಞಾಹೀನರಾಗಿದ್ದರು ಮತ್ತು ಈಗ ಅವನು ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ಈ ಇಬ್ಬರು ಜನರು ಮೂಲಿಯನ್ನು ಕೊಲ್ಲುತ್ತಿದ್ದರು. ಅವರ ಮೇಲೆ ದಾಳಿ ಮಾಡುವ ಮೂಲಕ ಅವನು ಒಬ್ಬ ವ್ಯಕ್ತಿಯನ್ನು ಕಚ್ಚುತ್ತಾನೆ. ಇದನ್ನು ನೋಡಿದ ಮತ್ತೊಬ್ಬ ಹುಡುಗ ತಕ್ಷಣ ಕಾರನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ. ಕಾರಿನಿಂದ ಸ್ವಲ್ಪ ಆಹಾರ ಮತ್ತು ಅಗತ್ಯ ವಸ್ತುಗಳು ಹೊರಬಿದ್ದು ಮೂಲಿಯ ಬಳಿ ಬೀಳುತ್ತವೆ. ಆದರೆ ಮತ್ತೊಮ್ಮೆ ಅವಳು ಈ ಏಕಾಂಗಿ ಮರುಭೂಮಿಯಲ್ಲಿ ಸಿಲುಕಿಕೊಂಡಳು. ಅಲ್ಲಿ ಜೊಂಬಿ ಮತ್ತೆ ಅವಳ ಕಡೆಗೆ ಬರುತ್ತಿದ್ದ. ಇದನ್ನು ನೋಡಿ ಅವಳು ಯೋಚಿಸಲು ಸ್ಟಾರ್ಟ್ ಮಾಡ್ತಾಳೆ, ನಾನು ಜೊಂಬಿಯನ್ನು ನಂಬಬೇಕೆ ಅಥವಾ ಬೇಡವೇ ಅಂತ. ಎಲ್ಲಾ ನಂತರ ಜೊಂಬಿ ತನ್ನ ಜೀವವನ್ನು ಉಳಿಸಿದ ಕಾರಣ. ಆದರೆ ಅಷ್ಟಕ್ಕೂ ಆತ ಜೊಂಬಿ ಎಂಬುದಂತೂ ಸತ್ಯ. ಈಗ ಮೊಲ್ಲಿಗೂ ಇಲ್ಲೊಂದು ದೋಣಿ ಇತ್ತು. ಅದು ಕಾರಿನಿಂದ ಬಿದ್ದಿತ್ತು. ಅದರೊಳಗೆ ಸಾಮಾನು ಇಟ್ಟುಕೊಂಡು ಎಳೆದುಕೊಂಡು ಹೋಗುತ್ತಿದ್ದಳು ಅಂತ. ಆದರೆ ದಣಿದ ಕಾರಣ ಹಗ್ಗವನ್ನು ಅವಳಿಂದ ಎಳೆಯಲಾಗಿಲ್ಲ. ಅದಕ್ಕಾಗಿಯೇ ಈಗ ಅವಳು ಜೊಂಬಿಯನ್ನು ಅರ್ಥ ಮಾಡಿಕೊತ್ತಾಳೆ. ದೋಣಿಯ ಹಗ್ಗವನ್ನು ಅವನ ಕುತ್ತಿಗೆಗೆ ಹಾಕ್ತಾಳೆ ಮತ್ತು ಸಾಮಾನುಗಳನ್ನು ಅದರಲ್ಲಿ ಇಡ್ತಾಳೆ. ಅದನ್ನು ಎಳೆಯುವ ಮೂಲಕ ಜೊಂಬಿ ಮುಂದೆ ಸಾಗುತ್ತಿತ್ತು. ನಂತರ ಅವಳು ಅವನೊಂದಿಗೆ ಮುಂದೆ ಸಾಗುತ್ತಾಳೆ. ಅವಳು ಹೇಗೋ ಜೊಂಬಿಯ ಸ್ನೇಹಿತೆಯಾದಳು. ಅವಳು ಈಗ ತನ್ನ ಕಥೆಯ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡ್ತಾಳೆ. ನಾನು ಮೊದಲು ಡ್ಯಾನ್ಸರ್ ಆಗಿದ್ದೆ. ನನಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಯಿತು. ಅದರ ನಂತರ ನನ್ನ ಮಗ ಜನಿಸಿದನು. ಆದರೆ ಆ ಸಮಯದಲ್ಲಿ ನಾನು ಅವನನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದಕ್ಕೆ ನನ್ನ ಮಗನನ್ನು ತಂಗಿಗೆ ಕೊಟ್ಟೆ. ನನ್ನ ತಂಗಿ ಅವನನ್ನು ಬೆಳೆಸಿದಳು ಮತ್ತು ಇಂದಿಗೂ ಅವನು ಇದ್ದಾನೆ. ನಾನು ಅವನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗ ಜೊಂಬಿಗಳಿಗೆ ತರಬೇತಿ ನೀಡುತ್ತೇನೆ ಅಂತ ಅವಳು ಡಿಸೈಡ್ ಮಾಡ್ತಾಳೆ. ನಾನು ಅವನಿಗೆ ಎಲ್ಲವನ್ನೂ ಕಲಿಸುತ್ತೇನೆ. ಅವನು ನನ್ನ ಮಾತು ಕೇಳಿದರೆ ನಾನು ಅವನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ಇಲ್ಲದಿದ್ದರೆ ನಾನು ಅವನನ್ನು ಈ ಮರುಭೂಮಿಯಲ್ಲಿ ಬಿಡುತ್ತೇನೆ. ಆದರೆ ಆ ಜೊಂಬಿ ಅವಳ ಮಾತನ್ನು ಸದಾ ಕೇಳುತ್ತಿತ್ತು. ಈಗ ಈ ಜನರು ಮುಂದೆ ಸಾಗಿ ಮುಖ್ಯ ರಸ್ತೆಗೆ ಬಂದರು. ಮೂಲಿ ಕಾರು ಬರುವುದನ್ನು ಕಾಯಲು ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಅವರು ಅಲ್ಲಿಂದ ಹೊರಬರಬಹುದು. ಈ ಮಧ್ಯೆ ಇಲ್ಲಿಗೆ ಸಾಕಷ್ಟು ಆರ್ಮಿಯ ಕಾರುಗಳು ಬರಲು ಸ್ಟಾರ್ಟ್ ಮಾಡ್ತವೆ. ಅವರನ್ನು ನೋಡಿದ ಮೂಲಿ ಜೊಂಬಿಯನ್ನು ಮರೆ ಮಾಡ್ತಾಳೆ, ಏಕೆಂದರೆ ಆರ್ಮಿಯು ಜೊಂಬಿಯನ್ನು ನೋಡಿದರೆ ಅಂತ ಅವಳು ತಿಳಿದಿದ್ದಳು. ಅವರು ಅವನನ್ನು ಕೊಲ್ತಾರೆ. ಅವಳೇ ಆರ್ಮಿಯ ಮುಂದೆ ಹೋಗುತ್ತಾಳೆ. ಅಲ್ಲಿ ಕೆಲವು ಸೈನಿಕರು ಅವಳನ್ನು ಜೊಂಬಿ ಅಂತ ಪರಿಗಣಿಸ್ತಾರೆ ಮತ್ತು ಅವಳ ಮೇಲೆ ಬಂದೂಕನ್ನು ಹಾಕ್ತಾರೆ. ಆಗ ನಾನು ಜೊಂಬಿಯಲ್ಲ ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಾನು ಮನುಷ್ಯ ಮತ್ತು ನನಗೆ ಸಹಾಯ ಬೇಕು. ಅವಳು ಹೀಗೆ ಹೇಳಿದ ಮೇಲೆ ಜೊಂಬಿ ಅಲ್ಲಿಂದ ಹೊರಟು ಮುಂದೆ ಬರ್ತಾನೆ. ಇದನ್ನು ನೋಡಿದ ಸೈನಿಕರು ಆತನನ್ನು ಗುಂಡಿಕ್ಕಲು ಸಿದ್ಧರಾದರು. ಆದಾಗ್ಯೂ ಮೊಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ, ನೋಡು, ಅವನನ್ನು ಕೊಲ್ಲಬೇಡ. ಅವನು ಅಪಾಯಕಾರಿ ಅಲ್ಲ. ಅವನು ಯಾರಿಗೂ ಹಾನಿ ಮಾಡುವುದಿಲ್ಲ. ಆದರೆ ಒಬ್ಬ ಸೈನಿಕನು ಜೊಂಬಿಯನ್ನು ಸಾಯಿಸುತ್ತಾನೆ. ಇದರಿಂದ ಗಾಯಗೊಂಡು ಕೆಳಗೆ ಬಿದ್ದಿದ್ದಾರೆ. ಜೊತೆಗೆ ಈಗ ಅವನಿಗೂ ಕೋಪ ಬಂದಿತ್ತು. ಮೂಲಿ ಕೂಡ ಅವನನ್ನು ಸುಮ್ಮನಾಗಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಅವನು ಅವಳ ಬೆರಳನ್ನು ಕಚ್ಚುತ್ತಾನೆ. ಈ ವೈರಸ್ನ ಪ್ರಭಾವದಲ್ಲಿ ಅವಳು ಜೊಂಬಿಯಾಗುತ್ತಾಳೆ ಎಂದರ್ಥ. ಆದರೆ ಅವಳು ಇದನ್ನು ಬಯಸಲಿಲ್ಲ. ಆದ್ದರಿಂದ ಅವಳು ಕಲ್ಲನ್ನು ತೆಗೆದುಕೊಂಡು ಅವಳ ಬೆರಳಿಗೆ ಹೊಡೆಯುತ್ತಾಳೆ. ಈ ಕಾರಣದಿಂದಾಗಿ ಬೆರಳು ಮುರಿಯುತ್ತದೆ. ಅಂದರೆ ಈ ವೈರಸ್ ಈಗ ಅವಳ ದೇಹದಲ್ಲಿ ಹರಡುವುದಿಲ್ಲ ಮತ್ತು ಈಗ ಆರ್ಮಿಯು ಇಲ್ಲಿಂದ ಹೋಗಿದೆ. ಆದ್ದರಿಂದ ಅವಳು ಮತ್ತೆ ಜೊಂಬಿನೊಂದಿಗೆ ಮುಂದುವರಿಯಲು ಸ್ಟಾರ್ಟ್ ಮಾಡ್ತಾಳೆ. ಆದರೆ ಅವನು
ಅವನು ರಸ್ತೆಯ ಮೇಲೆ ಮಲಗಿದ್ದಾನೆ, ಏಕೆಂದರೆ ಅವನು ತುಂಬಾ ದಣಿದಿದ್ದನು. ನಂತರ ಮೊಲ್ಲಿ ತನ್ನ ಮುಂದೆ ನೋಡ್ತಾಳೆ. ಅಲ್ಲಿ ಅವಳು ವಿಮಾನ ನಿಲ್ದಾಣವನ್ನು ನೋಡ್ತಾಳೆ. ಅವಳು ತುಂಬಾ ಖುಷಿಯಾಗಿದ್ದಳು, ಏಕೆಂದರೆ ಅವಳು ಅಲ್ಲಿಗೆ ಹೋಗಲು ತುಂಬಾ ಶ್ರಮಿಸುತ್ತಿದ್ದಳು. ಜೊಂಬಿಯು ಗಾಯಗೊಂಡರು, ಅದಕ್ಕೆ ರಸ್ತೆಯಿಂದ ಮೇಲೇಳಲಾಗಲಿಲ್ಲ. ಅವನನ್ನು ನೋಡಿದ ಮೋಲಿಗೆ ಅವನು ಗಾಯಗೊಂಡಿರುವುದನ್ನು ತಿಳಿದುಕೊಳ್ತಾನೆ. ಅದಕ್ಕಾಗಿಯೇ ಅವಳು ಅವನನ್ನು ನೋವಿನಿಂದ ಮುಕ್ತಗೊಳಿಸಬೇಕು. ಆದ್ದರಿಂದ ಅವಳು ಕಲ್ಲನ್ನು ಎತ್ತಿಕೊಳ್ಳುತ್ತಾಳೆ ಮತ್ತು ಅವಳು ಬಯಸದಿದ್ದರೂ ಅವಳು ಜೊಂಬಿಯನ್ನು ಹೊಡೆಯುತ್ತಾಳೆ. ಈ ಕಾರಣದಿಂದಾಗಿ ಅದು ಅಂತಿಮವಾಗಿ ಸಾಯುತ್ತದೆ. ಮುಂದೆ ಸಾಗುತ್ತಾ ತನ್ನ ಇಬ್ಬರು ಫ್ರೆಂಡ್ ರನ್ನು ತಲುಪಿದ್ದಳು, ಯಾರು ಅವಳನ್ನು ಮೆಕ್ಸಿಕೋಗೆ ಕರೆದೊಯ್ಯುತ್ತಾರೆ. ಈ ವೈರಸ್ ಇನ್ನೂ ಅಲ್ಲಿಗೆ ಬಂದಿಲ್ಲ. ಆದರೆ ಇಲ್ಲಿಂದ ಹೊರಡುವ ಮುನ್ನ ತಂಗಿಗೆ ಕರೆ ಮಾಡ್ತಾಳೆ. ಅಲ್ಲಿ ಅವಳ ಮಗನೂ ಇದ್ದ. ತುಂಬಾ ಹೆದರಿದ ಅವಳ ಮಗ ಫೋನ್ ಎತ್ತುತ್ತಾನೆ. ನಾನು ಮನೆಗೆ ಬೀಗ ಹಾಕಿದ್ದೇನೆ ಅಂತ ಅವಳಿಗೆ ಹೇಳ್ತಾನೆ, ಏಕೆಂದರೆ ಹೊರಗೆ ಸಾಕಷ್ಟು ಜೊಂಬಿಗಳಿದ್ದಾರೆ, ನನ್ನನ್ನು ಕೊಲ್ಲಲು ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಇದನ್ನು ಕೇಳಿದ ಮೂಲಿಗೆ ತನ್ನ ಮಗನ ಬಗ್ಗೆ ತುಂಬಾ ಚಿಂತೆಯಾಯಿತು. ಯಾಕೆಂದರೆ ಅವಳಿಗೆ ಅನ್ನಿಸಿರಬಹುದು, ನನ್ನ ಅಕ್ಕ ಕೂಡ ಈ ಜೊಂಬಿ ವೈರಸ್ ಸೋಂಕಿಗೆ ಒಳಗಾಗಿದ್ದಾಳೆ ಅಥವಾ ಅವಳು ಕೊಲ್ಲಲ್ಪಟ್ಟಿದ್ದಾಳೆ. ನನ್ನ ಮಗನಿಗೆ ಈಗ ನನ್ನ ಅವಶ್ಯಕತೆ ಇದೆ ಅಂತ ಅವಳು ತಿಳಿದಿದ್ದಳು. ಅದಕ್ಕಾಗಿಯೇ ಅವಳು ಮೆಕ್ಸಿಕೋಗೆ ಹೋಗುವ ನಿರ್ಧಾರವನ್ನು ಬದಲಾಯಿಸ್ತಾಳೆ ಮತ್ತು ತನ್ನ ಸಹೋದರಿಯ ಮನೆಗೆ ಹೋಗಲು ಡಿಸೈಡ್ ಮಾಡ್ತಾಳೆ. ಮತ್ತು ಅವಳ ಇಬ್ಬರು ಫ್ರೆಂಡ್ರು ಇಲ್ಲಿಂದ ಹೊರಟು ಹೋಗ್ತಾರೆ. ಅವಳು ಜೊಂಬಿಗಳನ್ನು ಕೊಲ್ಲುವಾಗ ಕಾರಿನಲ್ಲಿ ಕೂರುತ್ತಾಳೆ ಮತ್ತು ಕೊನೆಗೆ ಅಕ್ಕನ ಮನೆ ಇದ್ದ ಜಾಗ ತಲುಪುತ್ತಾಳೆ. ಇಲ್ಲಿ ಎಲ್ಲವೂ ನಾಶವಾಗಿತ್ತು. ಅಕ್ಕನ ಮನೆಗೆ ಬಂದವಳೆ ಅದನ್ನು ತಿಳಿದು ತುಂಬಾ ದುಃಖಿತಳಾದಳು. ನನ್ನ ತಂಗಿ ಮತ್ತು ಅವಳ ಗಂಡನನ್ನು ಕೊಂದಿದ್ದಾರೆ, ಏಕೆಂದರೆ ಗಾಜಿನ ಮೇಲೆ ರಕ್ತದಿಂದ ಏನೋ ಬರೆದಿತ್ತು. ತಕ್ಷಣ ಮಗನ ಕೋಣೆಗೆ ಹೋದಳು. ತನ್ನ ಗುಡಾರದಲ್ಲಿ ಅಡಗಿಕೊಂಡಿದ್ದ, ಆದರೆ ಅವರು ತುಂಬಾ ಭಯಭೀತರಾಗಿ ಕಾಣುತ್ತಿದ್ದರು. ತನ್ನ ಮಗನನ್ನು ಸುರಕ್ಷಿತವಾಗಿ ನೋಡಿದ ಆಕೆಗೆ ತುಂಬಾ ಸಂತೋಷವಾಗಿದೆ ಮತ್ತು ತಕ್ಷಣ ಅವನೊಂದಿಗೆ ಕೆಳಗೆ ಬರ್ತಾಳೆ. ಬಾಗಿಲಲ್ಲಿ ಬಹಳಷ್ಟು ಜೊಂಬಿಗಳು ಇದ್ದವು. ಯಾರು ಒಳಗೆ ಬರಲು ಪ್ರಯತ್ನಿಸುತ್ತಿದ್ದರು. ನನ್ನ ಹಿಂದೆ ಇರು ಅಂತ ಮಗನಿಗೆ ಹೇಳ್ತಾರೆ ಮತ್ತು ಅವಳ ಕೈಯಲ್ಲಿ ಸಲಿಕೆ ಎತ್ತಿಕೊಳ್ಳುತ್ತಾಳೆ. ಬಾಗಿಲು ತೆರೆದ ತಕ್ಷಣ ಅವಳು ಜೊಂಬಿಗಳ ಮೇಲೆ ದಾಳಿ ಮಾಡ್ತಾಳೆ ಮತ್ತು ಎಲ್ಲರನ್ನೂ ಕೊಲ್ಲುತ್ತಾಳೆ. ಮತ್ತು ಈ ರೀತಿಯಾಗಿ ಅವಳು ತನ್ನನ್ನು ಮತ್ತು ತನ್ನ ಮಗನನ್ನು ಉಳಿಸ್ತಾಳೆ. ಅವಳ ಧೈರ್ಯದಿಂದಾಗಿ ಅವಳು ತನ್ನನ್ನು ಮತ್ತು ತನ್ನ ಮಗನನ್ನು ಉಳಿಸ್ತಾಳೆ, ಏಕೆಂದರೆ ಬಹಳ ಸಮಯದಿಂದ ಅವಳು ಅಂತಹ ದೊಡ್ಡ ಸಮಸ್ಯೆಗಳನ್ನು ಫೇಸ್ ಮಾಡುತ್ತಿದ್ದಳು. ಅದಕ್ಕಾಗಿಯೇ ಅವರನ್ನು ಹೇಗೆ ಎದುರಿಸಬೇಕೆಂದು ಅವಳು ತಿಳಿದಿದ್ದಳು. ಮತ್ತು ಇಲ್ಲಿಗೆ ಕತೆ ಮುಗಿಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.